ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ರಿಲೀಸ್ ಆದ ಬೆನ್ನಲ್ಲೇ ಹಲವು ವಿವಾದಗಳು ಕೇಳಿಬರುತ್ತಿವೆ. ಅದರಲ್ಲೂ ಟ್ರೇಲರ್ನಲ್ಲಿ ಯಶ್ ಅವರ ನಡೆ ಕಂಡು ನಟಿಯೊಬ್ಬರು ಟೀಕಿಸಿದ್ದಾರೆ. ಯಶ್ ಹೆಣ್ಮಕ್ಕಳಿಗೆ ಮರ್ಯಾದೆ ಕೊಡ್ಲಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟಕ್ಕೂ ಆ ನಟಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಟಾಕ್ಸಿಕ್ ಟ್ರೇಲರ್ಗೆ ರಿಷಿಕಾ ಸಿಂಗ್ ಟೀಕೆ. ಯಶ್ ನಡೆಗೆ ಕಿಡಿಕಾರಿದ ರಿಷಿಕಾ ಸಿಂಗ್. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಖತ್ ಬೋಲ್ಡ್ ಆಗಿರುವ ಟಾಕ್ಸಿಕ್ ಚಿತ್ರದ ಟ್ರೇಲರ್ ನೋಡಿ ಅನೇಕರು ಕಣ್ಣರಳಿಸಿದ್ದಾರೆ. ಇನ್ನು ಟಾಕ್ಸಿಕ್ ಟ್ರೇಲರ್ ಕಂಡು ಕೆಲವರು ಬಾಯ್ ಮೇಲೆ ಬೆರಳಿಟ್ಟಿದ್ರೆ ಮೇಕಿಂಗ್ ಬಗ್ಗೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಕನ್ನಡ ನಟಿ ರಿಷಿಕಾ ಸಿಂಗ್ ಟಾಕ್ಸಿಕ್ ಟ್ರೇಲರ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಶ್ ನಡೆಗೆ ಕಿಡಿಕಾರಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರುವ ಟಾಕ್ಸಿಕ್ ಟೀಸರ್ ಗ್ಲಿಮ್ಸ್ ಟ್ರೇಲರ್ನಲ್ಲಿ ಹಸಿವಿಸಿ ದೃಶ್ಯಗಳಿವೆ. ಇದೆಲ್ಲ ನೋಡಿರುವ ಕನ್ನಡದ ಹಿರಿಯ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಪುತ್ರಿ ರಿಷಿಕಾ ಸಿಂಗ್ ತಮ್ಮದೇ ದಾಟಿಯಲ್ಲಿ ಲೇವಡಿ ಮಾಡಿದ್ದಾರೆ. ಈಗ ನೀವು ಯೂಸ್ ಮಾಡ್ಕೊಳ್ಳೋದು ಹೆಣ್ಮಕ್ಳೆಲ್ಲ ಟ್ರೇಲರ್ ನೋಡಿದ್ರೆ ಎಲ್ಲರೂ ಅಳ್ತಾ ಇದ್ದಾರೆ. ಎಲ್ಲಾರ್ದು ಮೇಕಪ್ ಕಿತ್ತೋಗಿದೆ. ಯಶ್ ಮಾತ್ರ ಅಲ್ಲಿ ರಾಜಂತರ ಓ ಅಂತ ಬರ್ತಾ. ಇದೇನ್ ಮೇಲ್ ಈಗೋಗೋಸ್ಕರ ಮಾಡಿದೀರಾ ಸಿನಿಮಾನ? ಏನಕ್ಕೋಸ್ಕರ ಮಾಡಿದೀರಾ? ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ವಾ? ಒಬ್ರನ್ನಾರು ನೀವು ಹೊಗಳ್ಕೊಂಡು ಒಂದು ಫೀಮೇಲ್ನ ಒಂದು ಬ್ಯೂಟಿಫೈ ಮಾಡಿ ತೋರಿಸಿದೀರಾ? ಒಬ್ರನ್ನ ಎಲ್ಲರೂ ಅಳತವ್ರೆ. ಇವರು ಅಳ್ತಾರೆ, ಅವರು ಅಳ್ತಾರೆ. ಅವ್ರು ಯಾರಿಗೋ ನಿಮ್ ರೇಟ್ ಎಷ್ಟು ಅಂತಾರೆ. ಇಷ್ಟೇ ಅಲ್ಲದೆ ಟ್ರೇಲರ್ನಲ್ಲಿ ಯಶ್ ಹೊಡೆದಿರುವ ಡೈಲಾಗ್ಗೆ ವ್ಯಂಗ್ಯವಾಡಿದ್ದಾರೆ. ಹೆಣ್ಮಕ್ಳಿಗೆ ಅಂದ ಇದ್ರೆ ಚಂದ, ಗಂಡ್ಮಕ್ಳಿಗೆ ಮರ್ಯಾದೆ ಇದ್ರೆ ಚಂದ ಕಂದ ಎಂದು ನಟ ಯಶ್ ಅವರಿಗೆ ತಮ್ಮದೇ ದಾಟಿಯಲ್ಲಿ ಚಿವುಟಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಲೈವ್ ಹಾಗೂ ವಿಡಿಯೋ ಪೋಸ್ಟ್ ಮಾಡುವ ಮೂಲಕ ಯಶ್ ಹಾಗೂ ಚಿತ್ರತಂಡದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೆಣ್ಮಕ್ಕಳಿಗೆ ರೆಸ್ಪೆಕ್ಟ್ ಇರಲಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿಸಿಬಿಡ್ತೀವಿ ಕರ್ನಾಟಕದಿಂದ ಎಂದು ಯಶ್ ವಿರುದ್ಧ ವಿಡಿಯೋ ಮೂಲಕ ಕುಟುಕಿದ್ದಾರೆ. ಇದೀಗ ರಿಷಿಕಾ ಅವರ ವಿಡಿಯೋ ವೈರಲ್ ಆಗ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ಆಗ್ತಿದೆ.